ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಯಾಕೋ ತಿಂಡಿ ಮಾಡೋಕ್ಕೆ ಮೂಡಿರಲಿಲ್ಲ ಅಂದ್ಬಿಟ್ಟು ಹೊರಗಡೆಯಿಂದನೇ ತಗೊಬನ್ನಿ ಅಂತ ಹೇಳಿದ್ದೆ. ಸೊ ಅವ್ರು ತಿನ್ಕೊಂಡು ಹೊರಗಡೆಯಿಂದ ಟಿಫನ್ ತಂದಿಟ್ಟಿದ್ರು. ನನಗೆ ಸ್ವಲ್ಪ ಗುಂಟಕಲ್ಗೆ ಹೋಗ್ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಮನೆ ಕೆಲಸನೆಲ್ಲ ಮುಗಿಸ್ತಾ ಇದ್ದೆ. ಬಟ್ಟೆ ಸ್ವಲ್ಪ ಜಾಸ್ತಿ ಇತ್ತು ಅಂತ ವಾಷಿಂಗ್ ಮಿಷಿನ್ಗೆ ಹಾಕಿ ಅದನ್ನ ತೊಗೊಂಡೋಗಿ ಒಣಗಾಕೋಣ ಅಂದ್ಬಿಟ್ಟು ಬಕೆಟ್ಗೆ ಹಾಕೋತಾ ಇದ್ದೆ. ಗುಂಟಕಲ್ಗೆ ಸ್ವಲ್ಪ ನಮ್ಮದು ಹೊಸ ಬಿಲ್ಡಿಂಗ್ ಕಟ್ಟಿದ್ವಿ, ಅದ್ರದ್ದೊಂದು ಸ್ವಲ್ಪ ಲೋನ್ ಕಟ್ಟೋದಿತ್ತು. ಸೊ ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊ ಅಂತ ಹೇಳಿದರು. ಸೊ ಹಾಗಾಗಿ ಮನೆ ಕೆಲಸ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಿ ಮುಗ್ದಿತ್ತು. ಇನ್ನು ಬಟ್ಟೆದೊಂದಿತ್ತು, ಬಟ್ಟೆನೊಂದು ಸ್ವಲ್ಪ ಒಣಗಾಕ್ಬೋಣ ಅಂತ ಹೋಗ್ತಾರೆ. ಇವತ್ತು ಕಾಂಪೌಂಡಾಗಿ ಮೆಜರ್ಮೆಂಟ್ ತೊಗೊಳಕ್ಕೂ ಬರ್ತಾರೆ ಅಂತ ಹೇಳಿದರು, ಬಟ್ ಅವ್ರು ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಮೇಲ್ಗಡೆ ಹೋಗಿ ಅಕ್ಕಿ ಗೂಡು ಕಟ್ಟಿದೆ ಬಾ ನೋಡುವಂತೆ ಅಂದಿದ್ರು. ಹಾಗಾಗಿ ಹೋದೆ. ಮೇಲ್ಗಡೆ ಅಕ್ಕಿಗೂಡು ತುಂಬ ಚೆಂದ ಕಟ್ಟಿದ್ದರು, ಬಟ್ ಅದು ತುಂಬ ಮಳೆ ಏನಾದ್ರು ಬಂತು ಅಂದರೆ ಉದ್ದೋಗ್ಬಿಡುತ್ತೆ. ಯಾಕಂದರೆ ಅಷ್ಟು ಸ್ಟ್ರೆಂತನ್ ಇಲ್ಲ ಅದು. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ. 9 ಗಂಟೆ 10 ಗಂಟೆ ಅಷ್ಟೊತ್ತು ಕೆಲಸನೂ ಮುಗೀತು. ಸೊ ರೆಡಿ ಆಗಿಬಿಟ್ಟು ಗುಂಟಕಲ್ಗೆ ಹೋಗ್ಬೇಡ ಬಾ ಅಂತ ಅಂದರು. ಗುಂಟಕಲ್ಗೆ ಹೋದ್ವಿ. ಸೊ ಗುಂಟಕಲ್ಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಚರ್ಚ್ ನೋಡ್ಬೋದು ನೀವು, ಇಲ್ವರಿ ಟೆಂಪಲ್ ಅಂತ ಕರೀತಾರೆ. ಆ ಚರ್ಚಲ್ಲಿ ಭಾನುವಾರದಂದರೆ ತುಂಬ ಜನ ಬರ್ತಾರೆ. ಅಂದರೆ ಅದು ಚರ್ಚಿನ ಮಹಿಮೆ ಏನಪ್ಪ ಅಂತಂದರೆ ಏನೇ ಕೇಳ್ಕೊಂಡ್ರೂ ಸಹ ಬೇಗ ಆಗುತ್ತೆ ಅನ್ನೋ ಒಂದು ಸುದ್ದಿ ಇದೆ. ಅಲ್ಲಿಂದ ಮುಂದೆ ಬಂದು ಹನುಮಾನ್ ಸರ್ಕಲ್ಗೆ ಬಂದು ಗುಂಟಕಲ್ ಹನುಮಾನ್ ಸರ್ಕಲ್ಗೆ ಮಾವಿನ ಹಣ್ಣು ಹಾಗೆ ಸ್ವಲ್ಪ ಫ್ರೂಟ್ಸ್ಗಳನ್ನ ತೊಗೊಂಡ್ವಿ. ಆ ಸರ್ಕಲ್ಸ್ಗಳನ್ನ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ. ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಸಖತ್ತು ಕಮ್ಮಿ ರೇಟಿಗೆ ಸಿಗ್ತಾಯಿದೆ. 100 ರೂಪಾಯಿಗೆ 3 kg 4 kg ಅನ್ನಂಗೆ ಸಿಗ್ತಾಯಿದೆ. ನೆಕ್ಸ್ಟ್ ಹಾಗೆ ಮುಂದೆ ಬರ್ತಾ ಬರ್ತಾ ಅಲ್ಲಿ ಹನುಮಾನ್ ಸರ್ಕಲಲ್ಲೇ ಪೈನಾಪಲ್ ಹಣ್ಣನ್ನು ಮಾಡ್ತಿದ್ದು 100 ರೂಪಾಯಿಗೆ 3 kgನೇ ಅದನ್ನು ಸಹ. ಸೊ ಒಂದೆರಡು ತಗೊಳ್ಳೋಣ, ಮನೇಲಿ ಫ್ರೂಟ್ಸ್ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಅವ್ರು ನೋಡ್ತಾಯಿದ್ರು. ಅಲ್ಲಿಂದ ಅದನ್ನು ತೊಗೊಂಡು ನೆಕ್ಸ್ಟ್ ಬ್ಯಾಂಕ್ ಹತ್ರ ಹೋದ್ವಿ. ಬ್ಯಾಂಕ್ ಹತ್ರ ಹೋಗ್ತಾಯಿದ್ದೆ, ಅಲ್ಲಿ RR ಬೇಕರ್ಸ್ ಅಂತ ಇದು ಸಖತ್ ಫೇಮಸ್ ಗುಂಟಕಲ್ಲಲ್ಲಿ. ಸೊ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ, ಬಟ್ ಟೈಮ್ ಆಗುತ್ತೆ, ಬ್ಯಾಂಕ್ ಅವರ್ಸ್ ಮುಗ್ದೋಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಬರ್ತಾ ಹೋಗೋಣ ಅಂದ್ಕೊಂಡು ಹಾಗೆ ಹೋಗ್ತಾಯಿದ್ವಿ. ಅಲ್ಲಿ ಇನ್ನೊಂದು ಚರ್ಚ್ ಸಿಕ್ತು. ಟೋಟಲಿ ಇಲ್ಲಿ ಹೋಗ್ಬೇಕಾದ್ರೆ 3 ಚರ್ಚ್ಗಳು ಸಿಗುತ್ತೆ. ಆ 3 ಚರ್ಚ್ಗಳೂ ಸಹ ಸಖತ್ತು ಫೇಮಸ್ಸು. ಈ ಚರ್ಚ್ ಏನು ನೋಡ್ತಾ ಇದ್ದೀರಾ, ಇದು ಗುಂಟಕಲ್ ರೈಲ್ವೆ ಸ್ಟೇಷನ್ ರೋಡಲ್ಲಿರುವಂಥದ್ದು. ಈ ಚರ್ಚನ್ನು ಸಹ ಸಖತ್ತು ಫೇಮಸ್. ಏನು ಅಂದ್ಕೊಂಡ್ರೂ ಸಹ ಅಲ್ಲಿ ಆಗೋದು ಅಂತ ಜನಗಳ ಬಾಯಿಂದ ಕೇಳಿದ್ದೀನಿ ನಾನು. ಅಲ್ಲಿಂದ ಗುಂಟಕಲ್ ಟೌನ್ಗೆ ಎಂಟ್ರಾಗಿ ಅಲ್ಲಿಂದ SBI ಬ್ಯಾಂಕಿಗೆ ಬಂದ್ವಿ. ಒಂದು ಸ್ವಲ್ಪ ಅಮೌಂಟನ್ನು ಡೆಪಾಸಿಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದು ಒಳಗಡೆ ಹೋದ್ವಿ. ಒಳಗಡೆ ಹೋದ್ರೆ ಸಖತ್ತು ಕ್ಯೂ ಇತ್ತು, ತುಂಬ ರಶ್ ಇತ್ತು. ಸೊ ಹಾಗಾಗಿ ಅಲ್ಲೇ ಕೂತ್ಕೊಂಡು ಲೋನನ್ನು ಕಟ್ಬಿಟ್ಟು ಅಲ್ಲಿಂದ ಮೋರ್ ಬಜಾರ್ಗೆ ಹೋದ್ವಿ. ಅಲ್ಲಿ ಮನೆಗೆ ಸ್ವಲ್ಪ ಗ್ರೋಸರೀಸ್ ಐಟಮ್ಸ್ಗಳು ಬೇಕಾಗಿತ್ತು. ಸ್ವಲ್ಪ ಬೇಳೆ ಕಾಳುಗಳೆಲ್ಲ ಖಾಲಿ ಆಗಿತ್ತು ಅಂದ್ಬಿಟ್ಟು ತೊಗೊಳ್ಳೋಣ, ಪರ್ಚೇಸ್ ಮಾಡೋಣ ಅಂತ ಹೋದ್ವಿ. ಹಾಗೆ ತೊಗೊಂಡು ನೆಕ್ಸ್ಟು ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡಿದರೆ ಎಲ್ಲ ಸಾಮಾನುಗಳನ್ನೂ ಸಹ ಹರಕೋ ಕೂತ್ಕೊಂಡಿದ್ವಿ. ಅದು ಹೆಂಗಪ್ಪ ಡಿಸ್ಪ್ಯಾಚ್ ಮಾಡೋದು ಅಂತ ತಲೆ ಕೆಟ್ಟೋಗಿತ್ತು. ಸೊ ನಿಧಾನವಾಗಿ ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯನ್ನೆಲ್ಲ ನೀಟ್ ಮಾಡೋಕ್ಕೆ ಸಂಜೆ 5 ಆಗಿತ್ತು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲೇ ಕೊನೆ ಮಾಡ್ತಾಯಿದ್ದೀನಿ.